ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಿನ್ನೆ ಸಂಜೆ ನಮಗೊಂದು ಕಾಲ್ ಬಂತು, ಮಗು ಬರ್ಡೇ ಇದೆ ಬನ್ನಿ ಅಂತ. ಹೋಗಿ ಬರ್ಡೇ ಆಚರಿಸ್ಕೊಂಡಿರೋದು ಒಂದು ವೀಡಿಯೋಸ್ ಹಾಕಿದ್ದೀನಿ, ನೋಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ಹೇಳಿ ಫ್ರೆಂಡ್ಸ್. ನಮ್ಮ ಮೊಮ್ಮಗ ಇವನು, ನಮ್ಮ ಅಕ್ಕನ ಮಗಳ ಮಗ. ತುಂಬ ಖುಷಿ ಪಡ್ತಾಯಿತ್ತು ಮಗು ಮಾತ್ರ. ಅವ್ನ ಬರ್ಡೇ ಆಚರಿಸ್ಕೊಳ್ಳೋದೇ ಅವನಿಗೆ ತುಂಬ ಖುಷಿ ಪಡ್ತಾ ಇರ್ತಾನೆ. ನೋಡಿ ಫ್ರೆಂಡ್ಸ್ ವೀಡಿಯೋಸ್ ಇದು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಅವ್ರ ತಂದೆ ತುಂಬ ಖುಷಿ ಪಡ್ತಾಯಿದ್ರು. ಆ ಮಗು ಬರ್ಡೇ ನೋಡಿ, ಅವ್ರ ಮಗು ಅಲ್ವಾ, ಅದೇ ಅವ್ರಿಗೆ ತುಂಬ ಖುಷಿ. ನಮಗೆ ಅವರ ತಂದೆ ಮತ್ತು ಮಗು ಬಾಂಧವ್ಯ ನೋಡೋದೇ ತುಂಬ ಖುಷಿಯಾಗುತ್ತೆ. ಮಾತ್ರ ಆ ಮಗು ತುಂಬ ಕ್ಯೂಟು, ಎಷ್ಟು ಮುದ್ದಾಗಿರ್ತಾನೆ. ಅವನ ಹೆಸ್ರು ನಾವು ಮುದ್ದ ಅಂತಲೇ ಇಟ್ಟಿರೋದು, ನಾವು ಮುದ್ದ ಅಂತಲೇ ಕರೆಯೋದು. ಅವ್ರ ಫ್ಯಾಮಿಲಿನೇ ಹಂಗೆ ಮುದ್ದಾಗಿದೆ ಒಂಥರ ಅಲ್ವಾ. ಈಗ ಅವಳು ಕೂಡ 4 months ಪ್ರೆಗ್ನೆಂಟು. ನನ್ನ ಮಗಳ ಜೊತೆ ಅವಳು ಒಬ್ಳು ಕಂಪ್ನಿ ಕೊಡೋಕ್ಕಿದ್ದಾಳೆ, ಅದೇ ಖುಷಿಯಾಗುತ್ತೆ. ಈಗ ಅವ್ರ ಮನೆಗೆ ಒಂದು ಪುಟ್ಟ ತಂಗಿ ಬರ್ತಾರೋ ಅಥವಾ ಪುಟ್ಟ ತಮ್ಮನೇ ಬರ್ತಾನೋ ಗೊತ್ತಿಲ್ಲ. ಗಿಫ್ಟು ಅವ್ರ ತಂದೆ ಅವನಿಗೆ ಗೊತ್ತಿಲ್ಲದೆ ಇರೋಂಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಕೊಟ್ಟರು. ಆ ಗಿಫ್ಟ್ ನೋಡಿ ಆ ಮಗು ಎಷ್ಟು ಖುಷಿ ಪಡ್ತಿತ್ತು ಅಂದರೆ ತುಂಬಾ ಖುಷಿ ಪಡ್ತಾಯಿತ್ತು. ಅದು ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಅದಕ್ಕೆ ಏನೋ ಒಂಥರ ಅವ್ರ ತಂದೆ ತಾಯಿ ಜೊತೆ ಆ ಗಿಫ್ಟ್ ತೊಗೊಂತಲ್ಲ, ಎಷ್ಟು ಖುಷಿ ಪಡ್ತಾಯಿದೆ ನೋಡಿ ಅದು. ಆಮೇಲೆ ನಮ್ಮ ಫ್ಯಾಮಿಲಿ, ನನ್ನ ಅಳಿಯ, ನನ್ನ ಮಗಳು, ನಾನು ಒಂದು ಸ್ಮಾಲ್ ಗಿಫ್ಟ್ ತೊಗೊಂಡೋಗಿದ್ದು ಅಷ್ಟೇ. ನಂದೊಂದು ಸೆಲ್ಫಿ. ನಮ್ಮ ಅಕ್ಕ ಇವರು, ಅವರು ತುಂಬ ಕಷ್ಟದಲ್ಲಿ ತುಂಬ ಚೆನ್ನಾಗಿ ಸಾಕಿದ್ದಾರೆ ಮಾತ್ರ. ಇದು ನಮ್ಮಮ್ಮ ಮರಿ ಮೊಮ್ಮಗ ಅವರಿಗೆ. ಅವ್ರ ಮರಿ ಮೊಮ್ಮಗ, ಮೊದಲನೇ ಮರಿ ಮೊಮ್ಮಗ ಅಲ್ವಾ, ತುಂಬ ಇಷ್ಟಪಡ್ತಾರೆ ಅವನ್ನ. ಇವರು ನನ್ನ ತಂಗಿಯವರು, ಇವ್ರಿಗೂ ಅಷ್ಟೇ ಮೊಮ್ಮಗ ಆಗಬೇಕು. ನಮಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಇದ್ದಾರೆ. ಇದು ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ. ಇವೆರಡು ಕ್ಯೂಟ್ ಬೇಬಿಗಳು, ಹೇಗೆ ಅಂದರೆ ಅಷ್ಟು ಕ್ಯೂಟ್ ಬೇಬಿಗಳು ಇವರಿಬ್ಬರು ಕೂಡ. ನನ್ನ ಗಿಫ್ಟ್ ತಂದು ಕೊಟ್ಟಿದ್ದಲ್ಲ, ಅದು ಓಪನ್ ಮಾಡ್ತಾ ಇದ್ದಾನೆ. ತುಂಬ ಖುಷಿಪಟ್ಟ ನನಗೆ ತಂದು ಕೊಟ್ಟಿರೋ ಗಿಫ್ಟ್ ನೋಡಿ. ಏಕೆಂದರೆ ಮುಂದೆ ಯೂಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್, ಅವ್ರಿಗೆ ಯೂಸ್ ಆಗೋ ಥರ ಏನಾರ ಕೊಡಬೇಕು. ಅದು ಏನು ಅಂತ ವಿಡಿಯೋದಲ್ಲೇ ನೋಡಿ. ಆ ಗಿಫ್ಟ್ ನೋಡಿ ಅದಕ್ಕೆ ಏನು ಖುಷಿ ಅಂದರೆ ಅಷ್ಟು ಖುಷಿ ಅದಕ್ಕೆ. ಓಪನ್ ಮಾಡ್ತಾ ಇರ್ಬೇಕಾದ್ರೆ ವಾವ್ ಅಂತೆಲ್ಲ ಹೇಳ್ತಾ ಇದ್ದ. ಇದು ಖುಷಿ ಆಗ್ತಿತ್ತು ನೋಡಿ, ವಾವ್ ಅಂತ ಹೇಳ್ತಾನೆ ಈಗ. ಅದು ಒಂಥರ ಬೋಲ್ಡ್. ಅದು ಅವನಿಗೆ ಏನೇ ಒಂದು ಕಲಿಬೇಕಾದ್ರೂ ಎಲ್ಪ್ ಆಗುತ್ತಲ್ವಾ. ಈಗ ಓದೋ ಮಕ್ಳಿಗೆ ಏನು ಹೇಳಿ ಯೂಸು, ಈ ಥರದ್ದೇ ಯೂಸ್ ಆಗುತ್ತೆ. ಅವನು ಈಗ UKG ಓದ್ತಾ ಇದ್ದಾನೆ. ಅವನಿಗೆ ಇದು ಯೂಸ್ ಆಗುತ್ತೆ ಅಲ್ವಾ. ನಾವು ಅಮ್ಮ ಬರೆಯಪ್ಪ ಅಂತಂದರೆ ಪಾಪ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಒಂದು ಸ್ವಲ್ಪ ನರ್ವಸ್ ಆಗಿಬಿಟ್ಟ ಅವನು. ಗಿಫ್ಟಲ್ಲಿ ಏನು ಬರಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟರಲ್ಲಿ ನನ್ನ ತಮ್ಮನ ಹೆಂಡತಿ, ಆ ಮಗು ಅಂದರೆ ಭಾರಿ ಇಷ್ಟ ಅವನಿಗೆ. ಅವ್ರ ಫ್ಯಾಮಿಲಿಗೆ ನಾವು ಈ ಥರ ಬರ್ಕೊಟ್ಟು ಕ್ಯೂಟಾಗಿ ನೇಮ್ಸು. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಂದನೆಗಳು ಫ್ರೆಂಡ್ಸ್. ಥ್ಯಾಂಕ್ ಯು.